ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮ ಅಂಗವಾಗಿ ಬಸವಣ್ಣ ಅವರ ರಥಯಾತ್ರೆಯನ್ನು ಪುಷ್ಪಾಂಜಲಿ ಅರ್ಪಿಸುವ ಮುಖಾಂತರ ಭಕ್ತಿಪೂರ್ಣವಾಗಿ ಸ್ವಾಗತಿಸಲಾಯಿತು. ನಂತರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತನಾಡಿ, ಬಸವೇಶ್ವರರನ್ನ ರಾಜ್ಯ ಸರ್ಕಾರವು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿರುವುದು ಇಡೀ ಮಾನವ ಕುಲಕ್ಕೂ ಹೆಮ್ಮೆಯ ವಿಷಯವಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣ ಅವರು ನಾಡಿಗೆ ಸಮಾನತೆಯ ಸಂದೇಶ ನೀಡಿ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿದ್ರು. ಎಲ್ಲರೊಂದಿಗೆ ಹಂಚಿಕೊಂಡು ಬದುಕುವುದು, ಎಲ್ಲರಿಗೂ ಸಮಾನ ಅವಕಾಶ ನೀಡುವುದು ಬಸವ ತತ್ವದ ಸಾರವಾಗಿದೆ. ಮನುಷ್ಯನಿಗೆ ದೇವರು ಎಂಬ ಸಂದೇಶವು ಶರಣ ಸಂಸ್ಕೃತಿಯ ಕೇಂದ್ರೀಯ ಆಧಾರವಾಗಿದೆ. ಬಸವ ಆಚಾರ ವಿಚಾರಗಳನ್ನು ಕೇವಲ ಪೂಜಾ ಮಂಟಪದಲ್ಲಿ ಮಾತ್ರ ಅಲ್ಲ, ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಅಳವಡಿಸಿಕೊಳ್ಬೇಕು ಅಂತ ತಿಳಿಸಿದರು. ಕಾಯಕವೇ ಕೈಲಾಸ ಎಂದು ಜಾತಿ ಜನಾಂಗ ಮೀರಿ ಪ್ರೀತಿ ಮತ್ತು ವಿಶ್ವಾಸವನ್ನು ಬೋಧಿಸಿದ ವಿಶ್ವಗುರು ಬಸವಣ್ಣ ಅವರ ಆದರ್ಶಗಳನ್ನು ಇಂದಿಗೂ ಜೀವಂತವಾಗಿ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಮಹನೀಯ ಪುಷ್ಪಗಿರಿ ಸ್ವಾಮೀಜಿ ಅಂತ ಶಾಸಕ ಎಚ್.ಕೆ. ಸುರೇಶ್ ಬಣ್ಣಿಸಿದರು. ತಹಶೀಲ್ದಾರ್ ಕಂಕನವಾಡಿ ಮಾತನಾಡಿ, ವಿಶ್ವಗುರು ಬಸವಣ್ಣ ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ತಿಳಿಸಿದರು. ಅವರು ಹೇಳಿದಂಥ ಒಂದೇ ಒಂದು ಮಾತು, ದೈವೇ ಧರ್ಮದ ಮೂಲವಯ್ಯ ಅನ್ನುವಂಥ ಮಾತನ್ನು ಹೇಳಿದಂಥದ್ದು. ಈ ಥರ ವಿಶೇಷವಾದಂತಹ ಭಾಷೆಗಳ ಮುಖಾಂತರ, ಶಬ್ದಗಳ ಮುಖಾಂತರ ಅವರಿಗೆ ಒಂದೊಂದು ಬಿರುದನ್ನು ಕೊಡುವಂಥ ಒಂದು ಅವತ್ತಿನ ಕಾಲದ ಇಲ್ಲಿವರೆಗೂ ಕೂಡ ಅದನ್ನು ಇನ್ನೂ ಕೂಡ ಮುಂದುವರೆಸಿ ರಾಜ್ಯ ಸರ್ಕಾರ ಒಂದು ವರ್ಷದ ಹಿಂದೆ ಕನ್ನಡ ನಾಡಿನ ಮತ್ತು ವಿಶ್ವ ಕಂಡಂಥ ಶ್ರೇಷ್ಠ ಬಸವಣ್ಣನವರಿಗೆ ಒಂದು ಸಾಂಸ್ಕೃತಿಕ ನಾಯಕ ಅನ್ನುವಂಥ ಬಿರುದನ್ನು ಕೊಟ್ಟಿರುವಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಎನಿಸಬೇಕು ಅನ್ನುವಂಥ ಮಾತನ್ನು ಹೇಳಿ, ಅಂತ ಒಂದು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ವಿಚಾರಧಾರೆಗಳನ್ನು ಮುಟ್ಟಿಸಬೇಕು ಅನ್ನುವಂಥದ್ದನ್ನು ಇವತ್ತು ಹೊರದೇಶ ಅಮೆರಿಕಕ್ಕೆ ಹೋದರೂ ಕೂಡ ಬಸವಣ್ಣವರು ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ಬರ್ತಾ ಇದೆ. ಇವತ್ತು ಇಂಗ್ಲೆಂಡ್ನಲ್ಲಿ ಇವತ್ತು ಅವರು ನಮ್ಮ ಸಂಪ್ರದಾಯ ಒಪ್ಪದೇ ಇದ್ದಂಥ ಒಂದು ಕಾಲ ಇತ್ತು. ಆದರೆ ಇವತ್ತು ಅವರು ನಮ್ಮ ಸಂಪ್ರದಾಯವನ್ನು ಒಪ್ಪಿ ಇವತ್ತು ಬಸವಣ್ಣವರ ಸ್ಟ್ಯಾಚ್ಯೂವನ್ನು ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ಆಸ್ಟ್ರೇಲಿಯಾದಲ್ಲೂ ಕೂಡ ನಾವು ಅದನ್ನು ಮಾಡುವಂಥ ಚಿಂತನೆಯನ್ನು ಮಾಡಿದ್ದೇವೆ. ಆಸ್ಟ್ರೇಲಿಯಾದಲ್ಲೂ ಕೂಡ ನಾವು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಹೀಗೆ ಬೇರೆ ಬೇರೆ ದೇಶ ವಿದೇಶಕ್ಕೆ ಇವತ್ತು ಹೋಯಿತು. ಆ ಹಿನ್ನೆಲೆ ಮೇಲೆ ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ ಆಯಿತು. ಒಂದು ವರ್ಷದ ಸವಿನೆನಪಿಗಾಗಿ ಎಲ್ಲ ನಾಡಿನ ಹಿರಿಯ ಪೂಜ್ಯರು ಚಿಂತನೆ ಮಾಡಿ ಒಂದು ವರ್ಷದ ಸವಿನೆನಪಿಗಾಗಿ ಬಸವಣ್ಣನವರ ಆದರ್ಶಗಳನ್ನು ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸಮಾಜದ ಬಂಧುಗಳಿಗೆ ಈ ವಿಷಯವನ್ನು ಮುಟ್ಟಿಸಬೇಕು ಅನ್ನುವಂಥ ಕಲ್ಪನೆ ಮೇಲೆ ಬಸವಣ್ಣನವರ ಯಾತ್ರೆ ಹೊರಡಿತು. ಸಾಂಸ್ಕೃತಿಕ ಅಭಿಯಾನ ಯಾತ್ರೆಯನ್ನು ಹೊರಡಿತು. 1ನೇ ತಾರೀಕು ಪ್ರಾರಂಭ ಆಯಿತು. ಮುಂದೆ 5ನೇ ತಾರೀಕಿನವರೆಗೂ ಕೂಡ ನಿರಂತರವಾಗಿ ಒಂದೊಂದು ಜಿಲ್ಲೆಯಲ್ಲಿ ಅದು ಪ್ರಾರಂಭ ಬರ್ತಾ ಇದೆ. ಬಹುಶಃ ನಿನ್ನೆ ಹಾವೇರಿಯಲ್ಲಿ ಆಯಿತು, ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇದೆ. 5ನೇ ತಾರೀಕು ಮುಕ್ತಾಯ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ 21ನೇ ತಾರೀಕು ಬಸವ ಸಂಸ್ಕೃತಿ ಅಭಿಯಾನ ಯಾತ್ರೆ ಹಾಸನ ಜಿಲ್ಲೆಗೆ ಬೇಲೂರಿಂದ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಸಭೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಸವಣ್ಣನವರ ಸಾಂಸ್ಕೃತಿಕ ಅಭಿಯಾನ ಯಾತ್ರೆ ಚಿಕ್ಕಮಗಳೂರಿನಲ್ಲಿ ಹಿಂದಿನ ದಿನ ಕಾರ್ಯಕ್ರಮ ಮುಗಿಯುತ್ತೆ. ಬೆಳಗ್ಗೆ 9 ನಮ್ಮ ಬೇಲೂರಿಗೆ ಪ್ರವೇಶವನ್ನು ಮಾಡ್ತಾ ಇದೆ. ಬೇಲೂರಿನ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ, ಶಾಸಕರ ನೇತೃತ್ವದಲ್ಲಿ ಒಂದು ಬಸವ ರಥವನ್ನು ಸ್ವಾಗತ ಮಾಡಿಕೊಂಡು ಬಸವಣ್ಣನವರ ಪ್ರತಿಮೆ ಇಲ್ಲಿ ಸರ್ಕಲ್ನಲ್ಲಿದೆ, ಅದಕ್ಕೆ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಎಲ್ಲರೂ ಕೂಡ ನಾವು ಇಡೀ ಸಮಾಜದ ಎಲ್ಲ ನಮ್ಮ ನಾಡಿನ ಬಂಧುಗಳು ಜಾತಿ ಮತದಿಂದ ನಾವು ದೂರ ಸರಿದು ಎಲ್ಲ ವರ್ಗದವರು ಒಂದಾಗಿ ಬಸವಣ್ಣನ ಸಂಸ್ಕೃತಿಯನ್ನ, ಬಸವಣ್ಣವರ ಆಚಾರ ವಿಚಾರವನ್ನ, ಬಸವಣ್ಣನ ಗೌರವ ಕೊಡೋದನ್ನ ನಾವಿವತ್ತು ಇಲ್ಲಿ ನಮ್ಮ ಬೇಲೂರಿನಲ್ಲಿ ಮಾಡಬೇಕಾಗಿದೆ. ಮಾದರಿ ಗಡಿಭಾಗದಲ್ಲಿ ಆ ಒಂದು ರಥವನ್ನು ನಾವು ಶೃಂಗಾರ ಮಾಡತಕ್ಕಂಥದ್ದು, ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಇದರ ಕಾರ್ಯಕ್ರಮ 11 ಗಂಟೆಗೆ ಇರೋದ್ರಿಂದ ನಾವು 1 ನಿಮಿಷವನ್ನು ತಡಮಾಡದೆ ನಾವೇ ಅರ್ಧ ಗಂಟೆ ಜಾಗೃತರಾಗಿ ಇಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸ್ವಾಮೀಜಿಯವರಿಗೆ ಹಾಸನ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂತ ಮುಖ್ಯ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಏನಾಯಿತು, ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಯಶಸ್ವಿ ಹೇಗಾಯಿತು ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮ. ಇದರಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಏನು ಸಂದೇಶವನ್ನು ಕೊಡ್ತಾರೆ, ಚಾಚೂ ತಪ್ಪದ ಸಂದೇಶವನ್ನು ಪಾಲನೆಯನ್ನು ಮಾಡಿ
ಎಲ್ಲರ ಒಂದಾದ ಮಂಕುತಿಮ್ಮ ಅನ್ನಂಗೆ ತಮ್ಮೆಲ್ಲರ ಜೊತೆಯಲ್ಲಿ ಕೈಯನ್ನು ಜೋಡಿಸಿ ಖಂಡಿತವಾಗಲೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ಒಂದು ಸಂದರ್ಭದಿಂದ ಬಸವಣ್ಣವರು ಸ್ವಾಮೀಜಿಯವರು ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದರು. ಅಂದರೆ ನಾವು ಚಿಕ್ಕಂದಿನಿಂದ ಆ್ಯಕ್ಚುಲಿ ನಾನು ಬೈ ಕಾಸ್ಟ್ ಲಿಂಗಾಯತ ಇರೋದ್ರಿಂದ ಚಿಕ್ಕಂದಿನಿಂದ ನಾವು ಬಸವಣ್ಣವರ ತತ್ವಗಳನ್ನ ಅಳವಡಿಸ್ಕೊಳ್ತಾನೆ ಬೆಳೆದಿದ್ದು. ಇನ್ನು ನಾನು 6th ಕ್ಲಾಸಲ್ಲಿ ಇರ್ಬೋದು ಬ್ಯಾಕ್ ಮೇಬಿ ಈ ಬಸವ ಪುರಾಣ ಅಂತೇಳಿ ಒಲೆ ಮಠ ಅಂತೇಳಿ ಸ್ವಾಮಿಗಳಿದ್ರು ಜಮಖಂಡಿಯಲ್ಲಿ. ಅವಾಗಲಿಂದು ನಾವು ಬಸವಣ್ಣವ್ರ ಬಗ್ಗೆ ಕೇಳ್ತಾ ಹೋಗ್ತಾ ಆಮೇಲೆ ನಮ್ಮ ಅಜ್ಜರು ಟೀಚರ್ ಇರೋದ್ರಿಂದ ಅವರು ಅವಾಗಲೂ ವಚನಗಳನ್ನು ಈ ರೀತಿ ಕಲಿಸ್ತಾನೆ ಬೆಳೆಸಿರೋದ್ರಿಂದ ಅದೇನೋ ಒಂದು ಬಸವಣ್ಣವರು ನಮ್ಮ ಮನಸ್ಸಲ್ಲಿ ಓದಿಲ್ಲ. ಬಸವಣ್ಣವರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸೋದಕ್ಕೆ ಕಾರಣ ಅಂದರೆ ಎಲ್ಲರನ್ನೂ ಒಳಗೊಳ್ಳುವ ಸಲುವಾಗಿ, ಯಾರನ್ನ ಈ ಸಮಾಜದ ಶ್ರೇಣಿಕ ವ್ಯವಸ್ಥೆ ಬಿಟ್ಟು ಹೋಗಿತ್ತಲ್ಲ ಎಲ್ಲರನ್ನೂ ಒಳಗೊಳ್ಳುವ ಸಲುವಾಗಿ ಲಿಂಗಾಯತ ಧರ್ಮವನ್ನು ಅವರು 12ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಆದ್ದರಿಂದ ಯಾರಿಗೂ ಇಲ್ಲ ಅಂತ ನಮ್ಮ ಬಾಗಿಲು ಯಾವಾಗಲೂ ಮುಚ್ಚಲ್ಲ, ಎಲ್ಲರೂ ಬನ್ನಿ. ಆಮೇಲೆ ಲಿಂಗಾಯತ ಧರ್ಮ ಒಂದೇನಿದೆ, ಕಾಯಕ ಆಧಾರಿತ ಧರ್ಮ. ಏನಪ್ಪ ನೀವು ಇದಕ್ಕೆ ಸ್ಪೆಷಲ್ ಆಗಿ ಪೂಜೆ ಮಾಡಬೇಕು, ಆ ಮಾಡೋದು ಈ ಮಾಡೋದು ಅಂತ ಏನಿಲ್ಲ. ಇನ್ನು ಕಾಯಕವನ್ನೇ ನೀವು ಅವಲಂಬಿಸಿ ಅದರಿಂದಲೇ ಕೈಲಾಸ ಕಾಣಬೇಕು ಅಂತ ಬಸವಣ್ಣವರ ಸಿದ್ಧಾಂತವನ್ನ ನಾವು ಜೀವನ ಅಳವಡಿಸ್ಕೊಳ್ಬೇಕು. ಪಾರ್ಲಿಮೆಂಟ್ ಅಂತ ನಾವೇನು ನಮ್ಮ ಜಗತ್ತಿನಲ್ಲಿ ನೋಡ್ತೀವಲ್ಲ, ಅದು ಅನುಭವ ಮಂಟಪ. ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ನಮ್ಮ ಬಸವಣ್ಣವರು 12ನೇ ಶತಮಾನದಲ್ಲಿ ಆ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಈಗ ನಮ್ಮಲ್ಲಿ ಹೆಂಗೆ ಪಾರ್ಲಿಮೆಂಟ್ ಅಲ್ಲಿ ಸಂಸತ್ನಲ್ಲಿ ಡಿಸ್ಕಷನ್ ಇರ್ತವೆ. ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.